ನಮಸ್ಕಾರ ವೀಕ್ಷಕರೇ, ಯೂನಿವರ್ಸಲ್ ಟೆಕ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿಂದು ಸೂರ್ಯಗ್ರಹಣ ಎಂದರೇನು, ಅದು ಹೇಗೆ ಸಂಭವಿಸುತ್ತೆ ನೋಡೋಣ. ಆಕಾಶದಲ್ಲೊಂದು ಅದ್ಭುತ ಕಣ್ಣಾಮುಚ್ಚಾಲೆ ಆಟವಾಡುವ ಪ್ರಕೃತಿಯ ಅತಿ ದೊಡ್ಡ ವಿಸ್ಮಯವೇ ಸೂರ್ಯಗ್ರಹಣ. ಖಗೋಳಶಾಸ್ತ್ರಜ್ಞರಿಗೆ ಇದೊಂದು ಸಂಭ್ರಮವಾದರೆ ಇಂದಿಗೂ ಅನೇಕ ಜನರಿಗೆ ಇದೊಂದು ಭಯದ ವಿಷಯ. ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರದು, ಊಟ ಮಾಡಬಾರದು, ಕೆಟ್ಟ ಶಕ್ತಿಗಳು ಆವರಿಸಿಕೊಳ್ಳುತ್ತವೆ ಎಂಬ ನಂಬಿಕೆಗಳು ನಮಗಿನ್ನೂ ಕಾಡುತ್ತಿವೆ. ಆದರೆ ನಿಜಕ್ಕೂ ಸೂರ್ಯಗ್ರಹಣ ಅಷ್ಟೊಂದು ಭಯಾನಕವೇ? ವೈಜ್ಞಾನಿಕವಾಗಿ ಸೂರ್ಯಗ್ರಹಣ ಹೇಗೆ ನಡೆಯುತ್ತೆ? 400 ಪಟ್ಟು ದೊಡ್ಡದಾದ ಸೂರ್ಯನನ್ನು ಸಣ್ಣ ಚಂದ್ರ ಹೇಗೆ ಮುಚ್ಚಿ ಹಾಕ್ತಾನೆ? 2026ರ ಸೂರ್ಯಗ್ರಹಣ ಎಲ್ಲೆಲ್ಲಿ ಕಾಣಿಸಲಿದೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ವಿಜ್ಞಾನ ಏನು ಹೇಳುತ್ತೆ ಅಂತ ತಿಳಿದುಕೊಳ್ಳೋಣ. ಸರಳವಾಗಿ ಹೇಳಬೇಕೆಂದರೆ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಹಾದು ಹೋದಾಗ ಸೂರ್ಯಗ್ರಹಣ, ಸೋಲಾರ್ ಈಕ್ಲಿಪ್ಸ್ ಸಂಭವಿಸುತ್ತದೆ. ಚಂದ್ರನು ಭೂಮಿಗೆ ಹತ್ತಿರದಲ್ಲಿದ್ದು ಸೂರ್ಯನ ಬೆಳಕನ್ನು ಭೂಮಿಗೆ ತಲುಪದಂತೆ ತಡೆಯುತ್ತಾನೆ. ಆಗ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತದೆ. ಆ ನೆರಳಿನ ಭಾಗದಲ್ಲಿದ್ದ ಜನರಿಗೆ ಸೂರ್ಯ ತಾತ್ಕಾಲಿಕವಾಗಿ ಕತ್ತಲೆಯಾದಂತೆ ಕಾಣಿಸುತ್ತಾನೆ. ವೀಕ್ಷಕರೇ, ನಿಮಗಿದು ಗೊತ್ತೇ? ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯೆ ಎಂದೇ ನಡೆಯುತ್ತದೆ. ಯಾಕೆಂದರೆ ಚಂದ್ರನು ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಬರುವುದು ಅಮಾವಾಸ್ಯೆಯ ದಿನ ಮಾತ್ರ. ಹಾಗಾದರೆ ಪ್ರತಿ ಅಮಾವಾಸ್ಯೆಗೂ ಸೂರ್ಯಗ್ರಹಣ ಯಾಕೆ ಆಗಲ್ಲ ಎಂಬ ಪ್ರಶ್ನೆ ಬರಬಹುದು. ಚಂದ್ರನು ಭೂಮಿಯನ್ನು ಸುತ್ತುವ ಕಕ್ಷೆಯು ಆರ್ಬಿಟ್ ಸಂಪೂರ್ಣವಾಗಿ ನೇರವಾಗಿಲ್ಲ. ಅದು ಸುಮಾರು 5 ಡಿಗ್ರಿಗಳಷ್ಟು ವಾಲಿಕೊಂಡಿದೆ. ಆದ್ದರಿಂದ ಹೆಚ್ಚಿನ ಅಮಾವಾಸ್ಯೆಗಳಲ್ಲಿ ಚಂದ್ರನ ನೆರಳು ಭೂಮಿಯ ಮೇಲಕ್ಕೆ ಅಥವಾ ಕೆಳಕ್ಕೆ ಹೊರಟು ಹೋಗುತ್ತದೆ. ಆದರೆ ಯಾವಾಗ ಚಂದ್ರನ ಕಕ್ಷೆಯು ಭೂಮಿ ಮತ್ತು ಸೂರ್ಯರ ಸಮತಲಕ್ಕೆ ಸರಿಯಾಗಿ ಒಂದೇ ಸರಳ ರೇಖೆಯಲ್ಲಿ ಬರುವುದೋ ಆ ಅಮಾವಾಸ್ಯೆಯಂದು ಮಾತ್ರ ಗ್ರಹಣ ಸಂಭವಿಸುತ್ತದೆ. ಇನ್ನೊಂದು ದೊಡ್ಡ ಪವಾಡ ನೋಡಿ, ಸೂರ್ಯನು ಚಂದ್ರನಿಗಿಂತ 400 ಪಟ್ಟು ದೊಡ್ಡವನು. ಹಾಗಾದರೆ ಅಷ್ಟು ಸಣ್ಣ ಚಂದ್ರ ಅಷ್ಟೊಂದು ದೊಡ್ಡ ಸೂರ್ಯನನ್ನು ಹೇಗೆ ಕವರ್ ಮಾಡುತ್ತಾನೆ? ಇದಕ್ಕೆ ಕಾರಣ ಅಂತರ, ಡಿಸ್ಟೆನ್ಸ್. ಸೂರ್ಯನು ಚಂದ್ರನಿಗಿಂತ ಎಷ್ಟು ದೊಡ್ಡವನೋ ಭೂಮಿಯಿಂದ ಅಷ್ಟೇ, ಅಂದರೆ 400 ಪಟ್ಟು ಹೆಚ್ಚು ದೂರದಲ್ಲಿದ್ದಾನೆ. ಚಂದ್ರನ ವ್ಯಾಸ 3474 ಕಿಲೋಮೀಟರ್, ಭೂಮಿಯಿಂದ 3.84 ಲಕ್ಷ ಕಿಲೋಮೀಟರ್ ದೂರ. ಇನ್ನು ಸೂರ್ಯನ ವ್ಯಾಸ 13.9 ಲಕ್ಷ ಕಿಲೋಮೀಟರ್, ಭೂಮಿಯಿಂದ 14.96 ಕೋಟಿ ಕಿಲೋಮೀಟರ್ ದೂರ. ಇನ್ನು ಭೂಮಿಯ ವ್ಯಾಸ ನೋಡುವುದಾದರೆ 12,742 ಕಿಲೋಮೀಟರ್. ಈ ಅದ್ಭುತ ಗಣಿತದ ಕಾಕತಾಳೀಯತೆಯಿಂದಾಗಿ ಕಾಸ್ಮಿಕ್ ಕೋಇನ್ಸಿಡೆನ್ಸ್, ಭೂಮಿಯಿಂದ ನೋಡಿದಾಗ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಆಕಾಶದಲ್ಲಿ ಒಂದೇ ಅಳತೆಯಲ್ಲಿ ಆಂಗ್ಯುಲರ್ ಸೈಜ್ನಲ್ಲಿ ಕಾಣಿಸುತ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ಮಾತ್ರ ಏಕೆ ಕಾಣುತ್ತೆ ನೋಡುವ. ಖಗೋಳದಲ್ಲಿ ಚಂದ್ರನ ಗಾತ್ರ ಭೂಮಿಗೆ ಹೋಲಿಸಿದರೆ ತೀರಾ ಚಿಕ್ಕದು. ಆದ್ದರಿಂದ ಚಂದ್ರನ ದಟ್ಟ ನೆರಳು ಉಂಬ್ರಾ ಭೂಮಿಯ ಮೇಲೆ ಬಿದ್ದಾಗ ಅದು ಕೇವಲ 100ರಿಂದ 250 ಕಿಲೋಮೀಟರ್ ಅಗಲದ ಒಂದು ಸಣ್ಣ ರಸ್ತೆಯಂತೆ ಪಾತ್ ಆಫ್ ಟೋಟಾಲಿಟಿಯಲ್ಲಿ ಚಲಿಸುತ್ತದೆ. ಯಾರು ಈ ನೆರಳಿನ ಹಾದಿಯಲ್ಲಿದ್ದಾರೋ ಅವರಿಗೆ ಪೂರ್ಣ ಸೂರ್ಯಗ್ರಹಣ, ಟೋಟಲ್ ಈಕ್ಲಿಪ್ಸ್, ಪಾರ್ಟಿಕಲ್ ಈಕ್ಲಿಪ್ಸ್ ಕಾಣಿಸುತ್ತದೆ. ನೆರಳು ಬೀಳದ ದೇಶಗಳಲ್ಲಿ ಅಥವಾ ಆ ಸಮಯದಲ್ಲಿ ರಾತ್ರಿಯಾಗಿರುವ ದೇಶಗಳಲ್ಲಿ ಈ ಗ್ರಹಣವು ಸ್ವಲ್ಪವೂ ಕಾಣಿಸುವುದಿಲ್ಲ. ಸೂರ್ಯಗ್ರಹಣದಲ್ಲಿ ಮುಖ್ಯವಾಗಿ 4 ಪ್ರಕಾರಗಳಿವೆ. ಒಂದು ಪೂರ್ಣ ಸೂರ್ಯಗ್ರಹಣ, ಟೋಟಲ್ ಸೋಲಾರ್ ಈಕ್ಲಿಪ್ಸ್. ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಿ ಹಗಲಿನಲ್ಲಿಯೂ ಕತ್ತಲೆಯಾಗುವ ಅಪರೂಪದ ದೃಶ್ಯ. 2 ಭಾಗಶಃ ಸೂರ್ಯಗ್ರಹಣ, ಪಾರ್ಷಿಯಲ್ ಸೋಲಾರ್ ಈಕ್ಲಿಪ್ಸ್. ಚಂದ್ರನು ಸೂರ್ಯನ ಒಂದು ಭಾಗವನ್ನು ಮಾತ್ರ ಮುಚ್ಚುತ್ತಾನೆ. 3 ಕಂಕಣ ಸೂರ್ಯಗ್ರಹಣ, ಆ್ಯನ್ಯುಲರ್ ಸೋಲಾರ್ ಈಕ್ಲಿಪ್ಸ್. ಚಂದ್ರನು ಭೂಮಿಯಿಂದ ದೂರವಿದ್ದಾಗ ಸೂರ್ಯನನ್ನು ಪೂರ್ತಿ ಮುಚ್ಚಲು ಸಾಧ್ಯವಾಗದೆ ಸೂರ್ಯನ ಅಂಚು ಬೆಂಕಿಯ ಉಂಗುರದಂತೆ ರಿಂಗ್ ಆಫ್ ಫೈರ್ ಕಾಣಿಸುತ್ತದೆ. 4ನೇಯದು ಸಂಕರ ಗ್ರಹಣ, ಹೈಬ್ರಿಡ್ ಸೋಲಾರ್ ಈಕ್ಲಿಪ್ಸ್. ಒಂದೇ ಗ್ರಹಣವು ಕೆಲವು ಸ್ಥಳಗಳಲ್ಲಿ ಪೂರ್ಣವಾಗಿ ಇನ್ನು ಕೆಲವು ಸ್ಥಳಗಳಲ್ಲಿ ಕಂಕಣವಾಗಿ ಕಾಣಿಸುವ ಅಪರೂಪದ ವಿದ್ಯಮಾನ. ಬನ್ನಿ ಈಗ 2026ರ ಸೂರ್ಯಗ್ರಹಣದ ಬಗ್ಗೆ ತಿಳಿಯೋಣ. 2026 ಆಗಸ್ಟ್ 12ರಂದು ಅತ್ಯಂತ ಅದ್ಭುತವಾದ ಪೂರ್ಣ ಸೂರ್ಯಗ್ರಹಣ, ಟೋಟಲ್ ಸೋಲಾರ್ ಈಕ್ಲಿಪ್ಸ್ ನಡೆಯಲಿದೆ. ಈ ಪೂರ್ಣ ಸೂರ್ಯಗ್ರಹಣದ ಹಾದಿಯು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ಮೂಲಕ ಹಾದು ಹೋಗುತ್ತದೆ. 2026 ಆಗಸ್ಟ್ 12ರ ಸೂರ್ಯಗ್ರಹಣ ಭಾರತದಲ್ಲಿ ಹಾಗೂ ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಏಕೆಂದರೆ ಆ ಸಮಯದಲ್ಲಿ ಭಾರತದಲ್ಲಿ ರಾತ್ರಿಯಾಗಿರುತ್ತದೆ.
ಇನ್ನು ಸೂರ್ಯಗ್ರಹಣದ ಜಾಗತಿಕ ಸಮಯವನ್ನು ಭಾರತೀಯ ಕಾಲಮಾನಕ್ಕೆ ಪರಿವರ್ತಿಸಿದರೆ ಗ್ರಹಣದ ಆರಂಭ ಆಗಸ್ಟ್ 12, 2026 ರಾತ್ರಿ 9:04. ಗರಿಷ್ಠ ಗ್ರಹಣ ಆಗಸ್ಟ್ 12, 2026 ರಾತ್ರಿ 11:16. ಗ್ರಹಣದ ಮುಕ್ತಾಯವು ಆಗಸ್ಟ್ 13, 2026 ಮಧ್ಯರಾತ್ರಿ 1:28. ಇನ್ನು ಗ್ರಹಣ ಎಂದರೆ ಜನರಿಗೆ ಏಕೆ ಭಯ? ಇದನ್ನು ಬರಿಗಣ್ಣಿನಿಂದ ನೋಡಿದರೆ ಏನಾಗುತ್ತದೆ? ಪ್ರಾಚೀನ ಕಾಲದಲ್ಲಿ ಗ್ರಹಣ ಏಕೆ ಆಗುತ್ತದೆ ಎಂಬ ವಿಜ್ಞಾನ ಜನರಿಗೆ ತಿಳಿದಿರಲಿಲ್ಲ. ರಾಹುಕೇತುಗಳು ಸೂರ್ಯನನ್ನು ನುಂಗುತ್ತಾರೆ ಎಂಬ ಭಯದಿಂದ ಆಚರಣೆಗಳು ಆರಂಭವಾದವು. ಆದರೆ ಗ್ರಹಣ ಎಂಬುದು ಸೂರ್ಯಚಂದ್ರರ ಕಕ್ಷೆಯ ಒಂದು ಸಹಜ ಪ್ರಕ್ರಿಯೆ. ಇದು ಭೂಮಿ ಇರುವವರೆಗೂ ನಡೆಯುತ್ತಲೇ ಇರುತ್ತದೆ. ಇದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಆದರೆ ಬರಿಗಣ್ಣಿನಿಂದ ಸೂರ್ಯಗ್ರಹಣ ವೀಕ್ಷಿಸುವುದು ನಿಜಕ್ಕೂ ಅಪಾಯಕಾರಿ. ಏಕೆ ಗೊತ್ತಾ? ಗ್ರಹಣದ ಸಮಯದಲ್ಲಿ ವಾತಾವರಣ ಕತ್ತಲಾಗಿರುವುದರಿಂದ ನಮ್ಮ ಕಣ್ಣಿನ ಪಾಪೆ ಪ್ಯೂಪಿಲ್ ದೊಡ್ಡದಾಗುತ್ತದೆ. ಆದರೆ ಸೂರ್ಯನಿಂದ ಬರುವ ತೀವ್ರವಾದ UV ರಶ್ಮಿಗಳು ಅಲ್ಟ್ರಾವೈಲೆಟ್ ರೇಸ್ ನೇರವಾಗಿ ಕಣ್ಣಿನ ರೆಟಿನ ಮೇಲೆ ಬಿದ್ದಾಗ ಕಣ್ಣಿನ ಜೀವಕೋಶಗಳು ಸುಟ್ಟು ಹೋಗುತ್ತವೆ. ಇದನ್ನು ಸೋಲಾರ್ ರೆಟಿನೋಪತಿ ಎನ್ನುತ್ತಾರೆ. ಇದರಿಂದ ಶಾಶ್ವತವಾಗಿ ದೃಷ್ಟಿ ಕಳೆದುಕೊಳ್ಳುವ ಅಪಾಯ ಇರುತ್ತದೆ. ಅದಕ್ಕಾಗಿಯೇ ISO 12312 ಪ್ರಾಮಾಣೀಕೃತ ಸೋಲಾರ್ ಗ್ಲಾಸ್ ಅಥವಾ ಪಿನ್ ಹೋಲ್ ಪ್ರಾಜೆಕ್ಟರ್ ಬಳಸಿ ಮಾತ್ರ ಗ್ರಹಣ ನೋಡಬೇಕು. ವೀಕ್ಷಕರೇ, ಸೂರ್ಯಗ್ರಹಣ ಎಂಬುದು ಭಯಪಡುವ ವಿಷಯವಲ್ಲ, ಬದಲಿಗೆ ಬ್ರಹ್ಮಾಂಡದ ಒಂದು ಅದ್ಭುತ ಖಗೋಳ ವಿಸ್ಮಯ. ಮೂಢನಂಬಿಕೆಗಳನ್ನು ಬಿಟ್ಟು ವೈಜ್ಞಾನಿಕವಾಗಿ ಈ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಕ್ಷಣ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಇಂತಹ ಇನ್ನಷ್ಟು ಸ್ಪೇಸ್ ಮತ್ತು ಸೈನ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.